ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಕಿಚನ್. ಈಗಂತೂ ಹಬ್ಬಗಳಂತೂ ಒಂದಾಯ್ತಾ ಒಂದು ಬರ್ತಾನೆ ಇರುತ್ತೆ. ಹಬ್ಬಗಳ ದಿನಗಳಲ್ಲಿ ನಾವೇನು ಮಾಡ್ತೀವಿ, ತೆಂಗಿನಕಾಯಿನ ಒಡೆದು ಹಾಗೇ ಇಟ್ಬಿಟ್ಟಿರ್ತೀವಿ. ತುಂಬಾ ತೆಂಗಿನಕಾಯಿಗಳು ಹಾಗೇ ಉಳಿದಿರ್ತವೆ. ಆವಾಗ ಏನು ಮಾಡಬೇಕು ಅಂದರೆ ಈ ಥರ ಒಂದು ಇನ್ಸ್ಟೆಂಟಾಗಿ ಸ್ನ್ಯಾಕ್ ರೆಸಿಪಿನ ಮಾಡಿಕೊಂಡು ತಿಂದು ನೋಡಿ. ಮಕ್ಕಳಿಂದ ದೊಡ್ಡೋರ್ವರ್ಗು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಇನ್ಸ್ಟೆಂಟಾಗಿ ಏನೊಂದು 5 ಮಿನಿಟ್ಸ್ಗೆ ಇದನ್ನು ಮಾಡ್ಕೊಬಿಡ್ಬೋದು. ಈ ರೆಸಿಪಿನ ನೀವು ಸ್ನ್ಯಾಕ್ಸಾಗಿ ಕೂಡ ತಗೊಳ್ಬೋದು. ಹಾಗೆಯೇ ಶ್ರಾವಣ ಮಾಸ ಆಗಿರೋದ್ರಿಂದ ದೇವರಿಗೆ ಪ್ರಸಾದವಾಗಿ ಕೂಡ ನೀವು ಇದನ್ನು ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಕೋಬೋದು. ಹಾಗಾದರೆ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಬಂದ್ಬಿಡೋಣ ಬನ್ನಿ. ಇಲ್ಲಿ ನೋಡಿ, ನಾನು ಇಷ್ಟು ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಬೆಲ್ಲ ಬೇಡ ಅಂದರೆ ನೀವಿಲ್ಲಿ ಸಕ್ಕರೆ ಕೂಡ ಯೂಸ್ ಮಾಡ್ಕೊಳ್ಬೋದು. 1 ಕಪ್ಪಷ್ಟು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ಪಷ್ಟು ಫುಲ್ಲು ನಾನು ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. 1 ಏಲಕ್ಕಿ, ಇದು ಆಪ್ಷನಲ್ಲು. ಆಮೇಲೆ 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇನ್ನೇನು ಬಾಳೆಹಣ್ಣು ಕೂಡ ತುಂಬ ಉಳಿದಿರುತ್ತಲ್ಲ, ಅದಕ್ಕೆ ಬಾಳೆಹಣ್ಣು ಬೇಕಾದ್ರೆ ನೀವಿಲ್ಲಿ ಸ್ಕಿಪ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಸ್ಟವ್ನ ಹಚ್ಕೊಂಡು ಒಂದು ಬಾಣಲಿನ ಇಟ್ಕೊಂಡು ನಾವೀಗ ಬೆಲ್ಲ ತೊಗೊಂಡಿದ್ವಲ್ಲ ಅದನ್ನು ಈಗ ಒಂದು ಸ್ವಲ್ಪ ಕರಗಿಸ್ಕೊಳ್ಳೋಣ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿರೋದ್ರಿಂದ ಇದರಲ್ಲಿ ಕಸ ಆಗಲಿ ಕಲ್ಲು ಮಣ್ಣು ಏನೂ ಇರಲ್ಲ. ಸೊ ನಾನು ಹೀಗೇ ತೊಗೊಳ್ತೀನಿ. ಇದನ್ನೇನು ಮತ್ತೆ ಶೋಧಿಸ್ಕೊಳ್ಳೋಕೆ ಹೋಗಲ್ಲ. ನಿಮ್ಮ ಹತ್ರ ಇಲ್ಲ ಬೆಲ್ಲದಲ್ಲಿ ಕಸ ಏನಾದ್ರು ಇದೆ ಅಂದರೆ ಈ ಥರ ಬೆಲ್ಲನ ಕರೆಸ್ಕೊಂಡು ಒಂದು ಸಲ ಶೋಧಿಸ್ಕೊಳ್ಳಿ. ನೋಡಿ, ಈ ಥರ ಒಂದು 2 ಟೇಬಲ್ ಸ್ಪೂನ್ ಬೆಲ್ಲಕ್ಕೆ 2 ಟೇಬಲ್ ಸ್ಪೂನಷ್ಟು ನೀರನ್ನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಇದೊಂದು 30 ಸೆಕೆಂಡ್ಸ್ಗೆಲ್ಲ ಇದು ಕರ್ಗೋಗ್ಬಿಡುತ್ತೆ. ಇಲ್ಲಿ ನೋಡಿ, ಬೆಲ್ಲದ ಪಾಕ ಕರಗ್ತಿದ್ದಂಗೆ ಹಸಿ ತೆಂಗಿನಕಾಯಿ ತುರಿ ಏನು ತೊಗೊಂಡಿದ್ವಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಜಾಸ್ತಿ ಹೊತ್ತು ಬೆಲ್ಲ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆವಾಗ ಬೆಲ್ಲ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಷ್ಟೇ. ಇದೇನು ಜಾಸ್ತಿ ಏನು ಟೈಮೇ ಇಡ್ಸೋಲ್ಲ ನಿಮಗೆ. ನೆಕ್ಸ್ಟ್ ನಾನಿಲ್ಲಿ ಪೇಪರ್ ಅವಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ನೀಟಾಗಿ ಒಂದು ಸಲ ಏನಾದರೂ ಹುಳ ಇರುತ್ತೋ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೀವು ಇಲ್ಲಿ ಬೇಕಾದರೆ ಗಟ್ಟಿ ಅವಲಕ್ಕಿ ಬೇಕಾದ್ರೂ ತೊಗೊಳ್ಬೋದು. ಒಂದು ಸಲ ತೊಳೆದು ಹಾಕ್ಕೊಳ್ಳಿ. ಇಲ್ಲಾಂದರೆ ಟೈಮ್ ಇತ್ತು ಅಂತಂದರೆ ನೆನೆಸಿ ಕೂಡ ನೀವು ಗಟ್ಟಿ ಅವಲಕ್ಕಿನ ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಏಲಕ್ಕಿನ ಕುಟ್ಟಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಇನ್ಸ್ಟೆಂಟಾಗಿ ಅವಲಕ್ಕಿ ಮತ್ತು ಹಸಿ ತೆಂಗಿನಕಾಯಿ ತುರಿಯಿಂದ ಮಾಡಿರೋ ಇನ್ಸ್ಟೆಂಟ್ ಆಗಿರೋ ಇದು ನೈವೇದ್ಯ ಪ್ರಸಾದ ಅಂತನಾದ್ರೂ ತೊಗೊಳ್ಳಿ. ಇಲ್ಲ ಅಂದರೆ ಮಕ್ಕಳಿಗೆ ಇನ್ಸ್ಟೆಂಟಾಗಿ ಏನಾದ್ರು ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಕ್ವಿಕ್ಕಾಗಿ ಒಂದು 5 ನಿಮಿಷಕ್ಕೆ ಮಾಡಿಕೊಡೋ ಈ ರೆಸಿಪಿನ ಮಕ್ಕಳಿಗೂ ಮಾಡಿಕೊಡಿ. ಇದಂತೂ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಒಂದು ಬಾಳೆಹಣ್ಣು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಾಳೆಹಣ್ಣು ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ಉಳಿದಿರುತ್ತಲ್ವ, ಈಗ ಹಬ್ಬಗಳಲ್ವ, ಸೊ ಬಾಳೆಹಣ್ಣು ಹಾಕ್ಕೊಂಡು ತಿನ್ನೋದ್ರಿಂದನೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ಇನ್ಸ್ಟೆಂಟ್ ಆ್ಯಂಡ್ ಕ್ವಿಕ್ ಹಸಿ ತೆಂಗಿನಕಾಯಿ ತುರಿ ಹಾಗೂ ಅವಲಕ್ಕಿಯಿಂದ ಮಾಡಿರೋ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಈ ರೆಸಿಪಿನ ನಿಮ್ಮ ಮನೇಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಇದು ಬಾಳೆಹಣ್ಣು ಪ್ಯೂರ್ಲಿ ಆಪ್ಷನಲ್, ನಿಮಗೆ ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.